ಧಾರವಾಡ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ಗಳನ್ನು ಪಡೀತಾ ಇದೆ. ಅದರಲ್ಲೂ ಕೂಡ ಫೈರೋಜ್ ಹತ್ಯೆ ಪ್ರಕರಣ ಬಹಳಷ್ಟು ಗೊಂದಲ ಇದೆ. ಇಸ್ಮಾಯಿಲ್ ತಮಾಟಗಾರರ ಮತ್ತೊಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಬ್ದುಲ್ ದೇಸಾಯಿ ಜೊತೆ ಮಾತನಾಡಿರುವಂತಹ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಅಬ್ದುಲ್ ದೇಸಾಯಿ ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರು ಆಗಿದ್ದರು. ಏಪ್ರಿಲ್ 10ರಂದು ಧಾರವಾಡದ ಹಸ್ಮಿನಗರದಲ್ಲಿ ನಡೆದಿದ್ದಂತಹ ಫೈರೋಜ್ ಕೊಲೆ 6 ತಿಂಗಳ ಹಿಂದೆಯೇ ನಡೆದಿದ್ದ ಫೈರೋಜ್ ಹತ್ಯೆಯ ಸ್ಕೆಚ್ ಅನ್ನುವಂಥ ಆರೋಪ ಇದೆ. ಈಗಾಗಲೇ 12 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಉಪನಗರ ಪೊಲೀಸರು. ಕಳೆದ 5 ದಿನಗಳಿಂದ ಇಸ್ಮಾಯಿಲ್ ತಮಾಟಗಾರ ನಾಪತ್ತೆಯಾಗಿದ್ದಾನೆ. ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಇಸ್ಮಾಯಿಲ್ ಮನೆಗೆ ಬಂದು ಹೊಡೆಯುವ ಬಗ್ಗೆ ಮಾತನಾಡಿದ್ದ. ಹಾಗಾಗಿ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಬಹಳಷ್ಟು ಟ್ವಿಸ್ಟ್ಗಳನ್ನು ಪಡಿತಾ ಇದೆ ಈ ಒಂದು ಪ್ರಕರಣ. ಧಾರವಾಡ ಕಾಂಗ್ರೆಸ್ ಮುಖಂಡ ಆಗಿದ್ದಂತಹ ಫೈರೋಜ್ ಹತ್ಯೆ ಮಾಡಲಾಯಿತು. ಈ ಒಂದು ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಮತ್ತೊಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಸ್ಮಾಯಿಲ್ ತಮಾಟಗಾರರ ಮತ್ತೊಂದು ಆಡಿಯೋ ವೈರಲ್ ಆಗ್ತಿದೆ. ಈ ಹಿನ್ನೆಲೆ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಈ ಒಂದು ಕೊಲೆ. ಅಬ್ದುಲ್ ದೇಸಾಯಿ ಜೊತೆ ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಷ್ಟು ದಿನ ಆದ ನಂತರ ಅಬ್ದುಲ್ ದೇಸಾಯಿ ಯೂತ್ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಆಗಿದ್ರು. ಹಾಗಾಗಿ ಟೋಟಲ್ ಸುಮಾರು ಒಂದು 6 ತಿಂಗಳ ಹಿಂದೆಯೇ ಫೈರೋಜ್ನ ಹೇಗೆ ಹತ್ಯೆ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಪ್ಲಾನಿಂಗ್ ಮಾಡ್ಕೊಂಡಿದ್ರಾ, ಸ್ಕೆಚ್ ಹಾಕೊಂಡಿದ್ರಾ ಅಥವಾ ಬೇರೆ ಏನಾದರೂ ದ್ವೇಷ ಇತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಕಾರಣ ಈಗ ಮತ್ತೊಂದು ಸಾಕ್ಷಿ ಅಂತ ಹೇಳಿ ಮತ್ತೊಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಏಪ್ರಿಲ್ 10ರಂದು ಧಾರವಾಡದ ಹಸ್ಮಿನಗರದಲ್ಲಿ ಫೈರೋಜ್ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ಹಾಗಾಗಿ ಸುಮಾರು 6 ತಿಂಗಳ ಹಿಂದೆಯೇ ಫೈರೋಜ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ರೀ ಪ್ಲಾನ್ ಎಲ್ಲವೂ ಕೂಡ ರೆಡಿ ಆಗಿತ್ತು. ಈಗಾಗಲೇ 12 ಆರೋಪಿಗಳನ್ನು ಪೊಲೀಸರು ಈ ಒಂದು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕಳೆದ 5 ದಿನಗಳಿಂದ ಇಸ್ಮಾಯಿಲ್ ತಮಾಟಗಾರರ ಈಗಾಗಲೇ ನಾಪತ್ತೆಯಾಗಿದ್ದಾನೆ. ಹಾಗಾಗಿ ಇಸ್ಮಾಯಿಲ್ ಈಗ ನಾಪತ್ತೆಯಾಗಿರೋದು ಮತ್ತಷ್ಟು ಈಗ ಪ್ರಶ್ನೆಗಳನ್ನು ಹುಟ್ಟುತ್ತಾ ಇದೆ. ಮತ್ತಷ್ಟು ಈಗ ಅನುಮಾನ ಕೂಡ ಹುಟ್ಟುತ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಇದರಲ್ಲಿ ಇಸ್ಮಾಯಿಲ್ನ ಹೇಗೆ ಕೊಲೆ ಮಾಡಬೇಕು ಅಂತ ಹೇಳಿ ಏನಾದರೂ ಯಾವ ರೀತಿಯಾಗಿ ಸ್ಕೆಚ್ ಹಾಕೊಂಡಿದ್ರು, ಇದೀಗ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿರ್ಬೋದು, ಏನಿದೆ ಅಂತ? ರೋಹಿಣಿ, ಏನಂತಂದ್ರೆ ಈ ಇಸ್ಮಾಯಿಲ್ ತಮಾಟಕರನವರು ಈ ಅಬ್ದುಲ್ ದೇಸಾಯಿ ಅಂದ್ರೆ ಇಬ್ರು ಕೂಡ ಕಾಂಗ್ರೆಸ್ ಮುಖಂಡ್ರೆ. ಇವರು ಪಕ್ಷದ ಉಪಾಧ್ಯಕ್ಷ ಅಂತ ಅಬ್ದುಲ್ ದೇಸಾಯಿ ಕರೆ ಮಾಡ್ಬಿಟ್ಟು ನೀವು ಏನು ರಾಷ್ಟ್ರೀಯ ಪಾಲಿಟಿಕ್ಸ್ ಮಾಡ್ತಿದ್ರ, ಹಾಗೆ ಫೈರೋಜ್ ನೀನು ಮತ್ತು ಅಬ್ದುಲ್ ನೀವು ಇಬ್ರು ಕೂಡಿ ರಾಷ್ಟ್ರೀಯ ಪಾಲಿಟಿಕ್ಸ್ ಮಾಡ್ತಿದ್ರ. ಆಮೇಲೆ ವಿನಯ್ ಕುಲಕರ್ಣಿ ಅವರು ಕೂಡ ಅವಾಚ್ಯ ಶಬ್ದಗಳನ್ನ ನಿಲ್ಲಿಸ್ತಕ್ಕಂಥದ್ದು. ಇವೆಲ್ಲ ಆದಾಗ ಕೂಡ ಅಬ್ದುಲ್ ದೇಸಾಯಿ ಇಲ್ಲ ಸರ್, ನಾನು ತಪ್ಪಾಗಿದೆ, ನಮ್ಗೆಲ್ಲ ಹಂಗಿದು ಮಾಡ್ಬೇಡಿ, ನೀವೇ ನಮ್ ಗುರುಗಳು ಅಂತೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಆದ್ರೆ ಅವರು ಇಲ್ಲ, ನೀನು ಮತ್ತು ಇಬ್ರಿಗೆ ಹೊಡಿತಾರೆ, ಮನೆ ನುಕ್ಕಿ ಹೊಡಿತಾರೆ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೂ ಕೂಡ ಅವನು ಅಬ್ದುಲ್ ದೇಸಾಯಿ ಹೇಳ್ತಾರೆ, ಇಲ್ಲ ನೀವು ಹೇಳ್ದಂಗೆ ನಾವು ಇದು ಮಾಡ್ತೀವಿ, ನಮ್ದೇನು ತಪ್ಪಿಲ್ಲ ಇದ್ರಲ್ಲಿ ಅಂತ ಹೇಳಿದ್ರು ಕೂಡ ಪದೇ ನಿಮ್ಮ ಮನೆಗೆ ಬಂದು ಹೊಡಿತಾರೆ, ಫೈರೋಜ್ ಮತ್ತು ಅಬ್ದುಲ್ ಇಬ್ಬರು ಮನೆಗೆ ಬಂದು ಹೊಡಿತಾರೆ ಅಂತ ಹೇಳಿರ್ತಕ್ಕಂಥದ್ದು ರೋಚಿನಿ. ಹಾಗಾದ್ರೆ ಇದೆಲ್ಲವೂ ಕೂಡ ಎಷ್ಟು ದಿನಗಳ ಹಿಂದೆ ಪ್ಲಾನ್ ಆಗಿತ್ತು, ಹೇಗೆ ಅಂತ ಹೇಳಿ? ಅದರಲ್ಲೂ ಕೂಡ ಈಗ ಫೈರೋಜ್ ವಿಚಾರದಲ್ಲಿ ಏನೋ ರಾಜಕೀಯವಾಗಿ ದ್ವೇಷ ಇತ್ತು ಅಂತಂದ್ರೆ ಏನ್ ದ್ವೇಷ ಇರ್ಬೋದು? ಏನಂತಂದ್ರೆ ರೋಶಿನಿ, ಇಸ್ಮಾಯಿಲ್ ತಮಾಟಕರ್ ತಮ್ಮ ಕೂಡ ಇಕ್ಬಾಲ್ ತಮಾಟಕರ್ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು, ಇದಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಮತ್ತು ಫೈರೋಜ್ ಮತ್ತು ಅಬ್ದುಲ್ ದೇಸಾಯಿ ಇವ್ರು, ಆಮೇಲೆ ಫೈರೋಜ್ ಪಠಾಣ್, ಇವರು ಮೂರು ಕೂಡ ಎಲೆಕ್ಷನ್ ಮಾಡೋಣ, ಯೂತ್ ಎಲೆಕ್ಷನ್ ಮಾಡೋಣ ಅಂತ ಹೇಳಿರ್ತಾರೆ. ಇಕ್ಬಾಲ್ ಕೂಡ ಹೂ ಅಂತ ಹೇಳಿರ್ತಾನೆ. ಬಟ್ ತದನಂತರ ಇಕ್ಬಾಲ್ ಈ ಫೈರೋಜ್ ಮತ್ತು ಅಬ್ದುಲ್ ದೇಸಾಯಿ ಫೋನ್ ಕರೆಯನ್ನು ಸ್ವೀಕರಿಸೋದಿಲ್ಲ. ಹೀಗಾಗಿ ಅಬ್ದುಲ್ ದೇಸಾಯಿ ಮತ್ತು ಫೈರೋಜ್ ಪಠಾಣ್ ಇಬ್ರು ಒಟ್ಟಾರೆಗೆ ಯೂತ್ ಎಲೆಕ್ಷನ್ ಅನ್ನು ಮಾಡ್ತಾರೆ ಮತ್ತೆ ಗೆಲ್ತಾರೆ. ಆ ಕಡೆ ಇಕ್ಬಾಲ್ ಕೂಡ ಗೆಲ್ತಾನೆ. ಇವೆಲ್ಲ ಒಂದು ರಾಜಕೀಯ ದ್ವೇಷಕ್ಕೆ ಈ ಟೈಪ್ ಎಲ್ಲ ಬೆಳೀತಕ್ಕಂಥದ್ದು ರೋಶಿನಿ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಇದೀಗ ಧಾರವಾಡ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಕೇಸಲ್ಲಿ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಕೊಲೆ ಮಾಡಿರುವಂಥದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ ಎಲೆಕ್ಷನ್ ವಿಚಾರಕ್ಕೆ. ಅದರಲ್ಲೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿ ಆತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಸರು ಮಾಡ್ಬೋದು ಅಥವಾ ಇನ್ನಷ್ಟು ಆತನೇ ಇಲ್ಲಿ ಮುಂದೆ ಬರ್ತಾನೋ ಅನ್ನುವಂಥದ್ದು ಇಲ್ಲಿ ಅವರಲ್ಲೇ ಒಂದಷ್ಟು ಗೊಂದಲ ಇತ್ತು. ಹಾಗಾಗಿ ರಾಜಕೀಯ ಪ್ರೇರಿತವಾಗಿ ಅದೇ ದ್ವೇಷ ಇಟ್ಕೊಂಡು ಫೈರೋಜ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದು ಕೂಡ 6 ತಿಂಗಳ ಹಿಂದೆಯೇ ಇದೆಲ್ಲವೂ ಕೂಡ ಪ್ಲಾನ್ ಆಗಿತ್ತು, ಇದೆಲ್ಲವೂ ಕೂಡ ಸ್ಕೆಚ್ ಹಾಕೊಂಡಿದ್ರು ಅನ್ನೋಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಹಾಗಾಗಿ ಈಗ ಪೊಲೀಸರು ಇದೀಗ ಇಸ್ಮಾಯಿಲ್ನ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.